ಕೆಲವೇ ಹೊತ್ತಿನಲ್ಲಿ ಆರ್ಸಿಬಿ ತಂಡವನ್ನ ಸನ್ಮಾನಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವಿಧಾನಸೌಧದ ಮೆಟ್ಟಿಲ ಮೇಲೆ ಸಿದ್ದರಾಮಯ್ಯ ಆಸೀನರಾಗಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಆರ್ಸಿಬಿ ತಂಡವನ್ನ ಸನ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳು. ವಿಜಯೋತ್ಸವದಲ್ಲಿ ಸಿದ್ದರಾಮಯ್ಯ ಮೊಮ್ಮಗನ ಉಪಸ್ಥಿತಿ. ಮೊಮ್ಮಗನ ಜೊತೆ ಆಗಮಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮೊಮ್ಮಗನ ಜೊತೆ ಕುಳಿತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಕೆಲವೇ ಹೊತ್ತಿನಲ್ಲಿ ಆರ್ಸಿಬಿ ತಂಡವನ್ನ ಸನ್ಮಾನಿಸಲಿದ್ದಾರೆ. ರಾಜ್ಯ ಸರ್ಕಾರದಿಂದ ಅಭಿನಂದನಾ ಕಾರ್ಯಕ್ರಮ ಇದೆ. ಈ ನಿಟ್ಟಿನಲ್ಲಿ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಆಸೀನರಾಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಆರ್ಸಿಬಿಯ ತಂಡ ಕೂಡ ಹೋಟೆಲ್ನಿಂದ ವಿಧಾನಸೌಧದತ್ತ ತಮ್ಮ ಪ್ರಯಾಣವನ್ನು ಶುರು ಮಾಡಿಕೊಂಡಿದ್ದಾರೆ. ಚಾಂಪಿಯನ್ಸ್ಗಳಿಗೆ ಬಹಳ ಅದ್ಭುತವಾಗಿರುವಂತಹ ಅರ್ಥಗರ್ಭಿತ ಸನ್ಮಾನ ಕಾರ್ಯಕ್ರಮ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರೆಲ್ಲರೂ ಕೂಡ ಬಂದಿದ್ದಾರೆ. ಸದ್ಯ ಈಗ ತಾಜ್ ಹೋಟೆಲ್ನಿಂದ ಹೊರಡುತ್ತಿದ್ದಾರೆ ನಮ್ಮ ಆರ್ಸಿಬಿಯ ತಂಡ. ನೇರವಾಗಿ HL ಏರ್ಪೋರ್ಟ್ನಿಂದ ಹೋಟೆಲ್ ಬಂದು ತಲುಪಿದ್ರು. ಅದಾದ ನಂತರ ಈಗ ಹೋಟೆಲ್ನಿಂದ ವಿಧಾನಸೌಧದ ಸನ್ಮಾನ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದಾರೆ. ಬಸ್ ಕೂಡ ರೆಡಿಯಾಗಿ ನಿಂತಿದೆ. ಆ ಮುಂಭಾಗದಲ್ಲಿ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಲೈವ್ ಆಗಿ. ಯಾವ ರೀತಿಯಾಗಿದೆ ಅಲ್ಲಿನ ಸ್ಥಿತಿ, ಎಷ್ಟು ಸಂಭ್ರಮಾಚರಣೆ ಆಗ್ತಿದೆ. ಎಲ್ಲರೂ ಕೂಡ ಬಸ್ಸನ್ನು ಏರ್ತಿದ್ದಾರೆ. ಇದೇ ಬಸ್ಸಿನ ಮೂಲಕವಾಗಿಯೇ ಟ್ರೋಫಿಯನ್ನ ಹೊತ್ತು ನಮ್ಮ ರಾಜ್ಯದ ಶಕ್ತಿ ಕೇಂದ್ರ ಹೃದಯ ಭಾಗ ಆಗಿರುವಂಥ ವಿಧಾನಸೌಧಕ್ಕೆ ಬಂದು ತಲುಪ್ತಾರೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಇಡೀ ಆರ್ಸಿಬಿಯ ತಂಡದ ಆಟಗಾರರಿಗೆ ಅತ್ಯಂತ ಗೌರವಪೂರ್ವಕವಾದಂಥ ಸನ್ಮಾನ ಕಾರ್ಯಕ್ರಮ ಸಾಗುತ್ತೆ. ಹಾಗಾಗಿನೇ ಅಲ್ಲಿಗೆ ಈಗ ಆರ್ಸಿಬಿ ತಂಡದ ಆಟಗಾರರು ಹೊರಡುತ್ತಿದ್ದಾರೆ. ಹೋಟೆಲ್ನಿಂದ ನೇರವಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ವಿಧಾನಸೌಧವನ್ನು ಅವರು ತಲುಪ್ತಾರೆ. ಹೋಟೆಲ್ ಮುಂದೆಯೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅಭಿಮಾನಿಗಳು ನೋಡೋದಕ್ಕೆ ಎಲ್ಲಾದರೂ ಸ್ವಲ್ಪ ಕಾಣಿಸಿದ್ರು ಸಾಕು, ಅದೇ ಖುಷಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ. ಅಷ್ಟು ಸುಲಭ ಇಲ್ಲ. ಒಟ್ಟಿನಲ್ಲಿ ಎಲ್ಲೆಲ್ಲೂ ನೋಡಿದ್ರು ಕೂಡ ಆರ್ಸಿಬಿಯ ಮಯ ಆಗಿಬಿಟ್ಟಿದೆ. ಸದ್ಯ ವಿಧಾನಸೌಧತ್ತ ಹೊರಟಿದೆ ಆರ್ಸಿಬಿಯ ತಂಡ. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀವಿ, ಅಭಿಮಾನಿಗಳ ಖುಷಿಗೆ, ಆ ಸಂಭ್ರಮಕ್ಕೆ, ಆ ಸೆಲೆಬ್ರೇಷನ್ಗೆ ಯಾವುದೇ ರೀತಿಯಾದಂಥ ಎಲ್ಲೇ ಇಲ್ಲ. ಕುಣಿತ ಒಂದು ಕಡೆಯಲ್ಲಿ ಘೋಷಣೆ, ಮತ್ತೊಂದು ಕಡೆಯಲ್ಲಿ ಡ್ಯಾನ್ಸು. ಆರ್ಸಿಬಿಯ ಫ್ಲಾಗ್ ಹಿಡ್ಕೊಂಡು ರಾಯಲ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಈ ಮೂಲಕವಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಟಿದಾರ್ ಪಡೆಗೆ ರಾಜ್ಯ ಸರ್ಕಾರದಿಂದ ಸನ್ಮಾನ ಆಗುತ್ತೆ. ಈಗಾಗಲೇ ವಿಧಾನಸೌಧದಲ್ಲಿ ಸಕಲ ಸಿದ್ಧತೆಗಳಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಆಗಮಿಸಿ ಒಂದಿಷ್ಟು ಕೆಲಸಗಳು ಸಾಗ್ತಾ ಇದೆ. ಎಲ್ಲವೂ ಕೂಡ ಸಿದ್ಧತೆಗಳು ನಡೀತಾ ಇದೆ ಅಲ್ಲಿ. ಹಾಗಾಗಿ ಹೋಟೆಲ್ನಿಂದ, ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದ ನೇರವಾಗಿ ವಿಧಾನಸೌಧತ್ತ ಹೊರಟಿದ್ದಾರೆ ಆರ್ಸಿಬಿಯ ತಂಡ. ಅಭಿಮಾನಿಗಳೆಲ್ಲರೂ ಕೂಡ ಟ್ರೋಫಿ ನೋಡಬೇಕು, ನೆಚ್ಚಿನ ಆಟಗಾರರನ್ನ ನೋಡಬೇಕು, ಕಣ್ತುಂಬಿಸ್ಕೊಳ್ಬೇಕೆನ್ನೋ ನಿಟ್ಟಿನಲ್ಲೇ ಬಂದು ಸೇರಿದ್ದಾರೆ. ಮಧ್ಯಾಹ್ನನೇ ಯಾವಾಗ ವಿಚಾರ ಗೊತ್ತಾಯಿತು, ಸಂಜೆ 4 ಗಂಟೆಗೆ, 4:15, 5 ಗಂಟೆ ಕಾರ್ಯಕ್ರಮ ಆಗುತ್ತೆ. ಅದಾದಮೇಲೆ ಸ್ಟೇಡಿಯಂನಲ್ಲೂ ಕೂಡ ಭರ್ಜರಿ ಕಾರ್ಯಕ್ರಮಗಳಿದೆ. ಪೆರೇಡ್ ಮಾಡ್ತಾರೆ, ವಿಕ್ಟರಿ ಸೆಲೆಬ್ರೇಷನ್ ಇರುತ್ತೆ, ವಿಜಯ ಯಾತ್ರೆ ಆಗುತ್ತೆ ಅನ್ನೋ ವಿಚಾರ ಗೊತ್ತಾಗ್ತಿದ್ದಂತೆ ದಿಢೀರಂತ ಮೂಲೆಯಿಂದ, ರಾಜ್ಯದ ಮೂಲೆಯಿಂದ ಬಂದವರು ಇದ್ದಾರೆ. ಬೆಂಗಳೂರಿನ ನಾನಾ ಪ್ರದೇಶಗಳಿಂದ ಕೆಲಸ ಕಾರ್ಯ ಬಿಟ್ಟು ಇವತ್ತು ಒಂದೇ ದಿನ ಹಬ್ಬ, ಆರ್ಸಿಬಿಯ ಹಬ್ಬ. ಇವತ್ತು ಏನು ಕೆಲಸ ಇದ್ರು ಎಲ್ಲ ಬಿಟ್ಟು ಬಂದು ಸೇರಿದ್ದಾರೆ ಅಭಿಮಾನಿಗಳು. ಆರ್ಸಿಬಿಯ ಅಭಿಮಾನಿಗಳ ಪ್ರೀತಿಯ ನಿಷ್ಠೆ ಇಷ್ಟು ವರ್ಷ, ಪ್ರತಿ ಬಾರಿಯೂ ಕೂಡ ಈ ಸಲ ಗೆಲ್ಲಬಹುದು ಎನ್ನುವಂಥ ವಿಶ್ವಾಸ ಇದ್ರೂ ಕೂಡ ನೋವಾದ ಸಂದರ್ಭದಲ್ಲೂ ಕೂಡ ಏಳು ಬೀಳುಗಳನ್ನು ನೋಡ್ತಾ ಸತತವಾಗಿ ಆಶೀರ್ವಾದವನ್ನು ಮಾಡಿ ತಂಡದ ಜೊತೆ ನಿಂತು ಇವತ್ತು ಕಪ್ಪು ಗೆದ್ದಿದ್ದೀವಿ. ಈ ಕ್ಷಣಕ್ಕೆ ಎಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದೀವಿ. ಆ ನಿಟ್ಟಿನಲ್ಲೇ ವಿಧಾನಸೌಧತ್ತ ಈಗ ಆರ್ಸಿಬಿಯ ತಂಡ ಹೊರಟಿದೆ. ಎಲ್ಲೆಡೆ ಸೆಲೆಬ್ರೇಷನ್ ಜೋರಾಗ್ತಿದೆ. ಕುಣಿತ ಹಬ್ಬದ ವಾತಾವರಣ. ಬೆಂಗಳೂರಿನ ಸಿಲಿಕಾನ್ ಸಿಟಿ, ನಮ್ಮ ಇಡೀ ಬೆಂಗಳೂರತ್ತ ಒಂದೆಲ್ಲ ಕೂಡ ಕುಣಿತ ಒಂದೇ.
ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಎಲ್ಲ ಕಡೆ ಸಂತೋಷ, ಸಡಗರ, ಸಂಭ್ರಮ ಮನೆ ಮಾಡಿದೆ. ಕಪ್ ನೋಡಬೇಕು, ಆಟಗಾರರನ್ನ ನೋಡಬೇಕು, ಆ ಸನ್ಮಾನ ಕಾರ್ಯಕ್ರಮವನ್ನು ಕಣ್ತುಂಬಿಸ್ಕೊಳ್ಬೇಕೆನ್ನೋ ನಿಟ್ಟಿನಲ್ಲೇ ಅಭಿಮಾನಿಗಳು ಬಂದು ಜಮಾಯಿಸಿದ್ದಾರೆ. ವಿಧಾನಸೌಧದ ಮುಂಭಾಗದ ದೃಶ್ಯಾವಳಿಗಳಿದು. ಹರ್ಷ ಮುಗಿಲು ಮುಡ್ತಾ ಇದೆ. ಈ ಕ್ಷಣಕ್ಕೋಸ್ಕರನೇ ಇಷ್ಟು ವರ್ಷಗಳ ಕಾಲ RCB ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ಆ ಮಹತ್ವದ ಗಳಿಗೆ ಇನ್ನೇನೋ ಕೆಲವು ಹೊತ್ತಿನಲ್ಲಿ RCBಯ ಇಡೀ ತಂಡ ವಿಧಾನಸೌಧವನ್ನ ತಲುಪುತ್ತೆ. ಅಲ್ಲಿ ಎಲ್ಲರ ಸಮ್ಮುಖದಲ್ಲಿ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ತಂಡದ ಆಟಗಾರರಿಗೆ ರಾಜ್ಯ ಸರ್ಕಾರದಿಂದ ಸನ್ಮಾನ ಆಗುತ್ತೆ. ಇಡೀ ರಾಜ್ಯದ ಜನರ ಪರವಾಗಿನೇ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸನ್ಮಾನ ಮಾಡ್ತಾರೆ ಆಟಗಾರರಿಗೆ. ಅಲ್ಲಿಂದ ನೆಕ್ಸ್ಟ್ ಸ್ಟೇಡಿಯಂ ಹತ್ತ ಸಾಗುತ್ತಾರೆ.